ಅಂಕೋಲದ ಬೆಟ್ಟದಡಿ ಎಷ್ಟು ಜನರಿದ್ದಾರೆ? ಕಾರು ಮನೆಯಲ್ಲಿದ್ದಂತವರು ಏನಾದ್ರು? ಉಸಿರುಗಟ್ಟಿ ಸತ್ತವರು ಎಷ್ಟು ಮಂದಿ? ಗುಡ್ಡದಡಿ ಸಮಾಧಿ. ಅಂಕೋಲಾ ಹೈವೇ ಮೇಲೆ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿತದಿಂದ ಆದಂತ ಅವಾಂತರ ಒಂದೆರಡಲ್ಲ. ಗುಡ್ಡ ಕುಸಿತದಿಂದ ಮನೆಗಳಿಗೆ ನುಗ್ಗಿರುವಂತದ್ದು ನದಿ ನೀರು. ಗುಡ್ಡ ಕುಸಿತದಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ, ಸಾವಾಗಿದೆ. ಸುಮಾರು 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಲಡಿ 4 ಮೃತದೇಹ ಸಿಕ್ಕಿರುವಂಥದ್ದು. ಗುಡ್ಡ ಕುಸಿತದಿಂದ ನದಿಯಲ್ಲಿ ಸುನಾಮಿ ಅಲೆಗಳು ಎದ್ದೇಳ್ತಾ ಇದ್ದಾವೆ. ನದಿಯ ಆಚೆಯ ಉಳುವರೆ ಗ್ರಾಮಕ್ಕೆ ನುಗ್ಗಿರುವಂಥದ್ದು ನೀರು. 8 ಮನೆಗಳು ನೆಲಸಮ ಆಗಿದ್ದಾವೆ. ಓರ್ವ ಮಹಿಳೆ ನಾಪತ್ತೆ ಆಗಿರುವಂಥದ್ದು. ಕಾರವಾರದಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಂತೂ ಬಿಟ್ಟು ಬಿಡದೆ ಸುರಿತಾನೇ ಇದೆ ಮಳೆ. ಈ ಸಂದರ್ಭದಲ್ಲಿ ಗುಡ್ಡ ಕುಸಿದು ಸಾವು ನೋವು ಕೂಡ ಸಂಭವಿಸಿರುವಂಥದ್ದು. 8 ಮನೆಗಳು ನೆಲಸಮ ಆಗಿದೆ. ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿರುವಂಥದ್ದು. ಮನೆ ಮಠ ಕಳ್ಕೊಳ್ತಾ ಇದ್ದಾರೆ ಜನ ಅಲ್ಲಿ. ಮಳೆ ನಿರಂತರವಾಗಿ ಸುರಿತಾ ಇರುವಂಥ ಕಾರಣಕ್ಕೋಸ್ಕರ 2020ರಲ್ಲಿ ಈ ರೀತಿಯಾಗಿ ಮಳೆ ಬಂದಿತ್ತಂತೆ ಅಲ್ಲಿ. ಈಗ ಮತ್ತೆ ಆ ಒಂದು ಪರಿಸ್ಥಿತಿ ಎದುರಾಗಿದೆ. ಎಲ್ಲಿ ನೋಡಿದ್ರು ಕೂಡ ನೆರೆ. ಎಲ್ಲ ಒಂದು ಜಮೀನು, ಗದ್ದೆ, ಅಲ್ಲಿನ ಊರುಗಳು ಜಲಾವೃತ ಆಗೋಗಿದೆ. ರಸ್ತೆ ಸಂಪರ್ಕಗಳು ಕಡಿತ ಆಗಿದೆ. ಉತ್ತರ ಕನ್ನಡ ರಾಜ್ಯದ ಅತಿ ಹೆಚ್ಚು ಕಾಡನ್ನ ಹೊಂದಿರುವಂತ ಜಿಲ್ಲೆ. ಈ ಕಾಡನ್ನ ಹೆಚ್ಚಾಗಿ ಹೊಂದಿರುವಂತ ಜಿಲ್ಲೆಯಲ್ಲಿ ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಗುಡ್ಡ ಕುಸಿತದಿಂದ ಮನೆಗಳಿಗೆ ನುಗ್ಗಿದೆ ನೀರು. 8 ಮನೆಗಳು ನೆಲಸಮ ಆಗಿದೆ. ನೀರು ಬರ್ತಾ ಇದೆಯಲ್ಲ, ನೀರು ಬರ್ತಾ ಬರ್ತಾ ಮಣ್ಣು ಕೂಡ ಅದ್ರ ಜೊತೆ ಸೇರ್ಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಜೋರಾಗಿ ಫೋರ್ಸ್ಫುಲಿ ನೀರು ಹೋಗಿದೆ. ಆ ರಭಸ ಜೋರಾಗಿದೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ನೀರು ನುಗ್ಗಿ ಆ ಮನೆಗಳೇ ಧ್ವಂಸ ಆಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಅಲ್ಲಿ ನದಿಗಳು. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನೊಂದು ಕಡೆ ಆಲ್ರೆಡಿ 4 ಮೃತದೇಹ ಸಿಕ್ಕಿತ್ತು. ಸುಮಾರು 10ರಿಂದ 15 ಜನ ಇನ್ನೂ ಕೂಡ ಆ ಗುಡ್ಡ ಕುಸಿದಿದೆಯಲ್ಲ ಮಣ್ಣಿನಡಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತದೆ. ಯಾರು ಅದು, ಯಾರು ಸಾವನ್ನಪ್ಪಿರೋದು, ಏನು ಎತ್ತ ಸ್ವಲ್ಪನೂ ಮಾಹಿತಿ ಇಲ್ಲ ಇನ್ನೂ ಕೂಡ. ಅರುಣ, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದರ್ಶನ್, ನೋಡ್ತಾ ಇದೀವಿ ಎಡೆಬಿಡದೆ ಸುರಿತಾನೆ ಇರುವಂತದ್ದು ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ. ಅಂಕೋಲದಲ್ಲಂತೂ ಈ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಆಲ್ರೆಡಿ ಸಾಕಷ್ಟು ಜನ ಸಾವನ್ನಪ್ಪಿರುವಂತದ್ದನ್ನ ಕೂಡ ಗಮನಿಸಿದ್ವಿ. ಅದರ ಜೊತೆಗೆ ಮನೆಗಳು ಕೂಡ ನೆಲಸಮ ಆಗಿದೆಯಂತೆ. ಯಾವ ರೀತಿಯ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಆ ಪರಿಸ್ಥಿತಿ ಹೇಗಿದೆ ಈಗ ಅಂತ? ಪೃಥ್ವಿ, ನಿಜಕ್ಕೂ ಕಣ್ಣೀರು ತರಿಸುತ್ತೆ ಈ ಒಂದು ಘಟನೆ, ನಿಜವಾಗ್ಲೂ ಹೇಳಬೇಕಂದ್ರೆ. ಯಾಕಂದ್ರೆ ಇವತ್ತು ಈ ಘಟನೆಯಿಂದ 15ಕ್ಕೂ ಹೆಚ್ಚು ಜನ ಮಂಗಳೂರು ಮತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಅದೇ ರೀತಿ 8 ಮನೆಗಳು ನೆಲಸಮವಾಗಿವೆ. ಈ ಹಿಂದೆ ಇಲ್ಲಿ ಮನೆಗಳು ಇತ್ತೋ ಅಥವಾ ಇಲ್ವೋ ಎನ್ನುವಂತ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 8 ಮನೆಗಳು ನೆಲಸಮವಾಗಿರತಕ್ಕಂಥದ್ದು ಶಿರೂರು ಗುಡ್ಡ ಕುಸಿತದ ಘಟನೆಯಿಂದ. ನಾವು ನಿಮಗೆ ಎಲ್ಲಾ ದೃಶ್ಯಾವಳಿಯನ್ನ ಈಗ ತೋರಿಸ್ತಾ ಹೋಗ್ತಾ ಇದ್ದೀವಿ. ನೋಡಿ, ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಉಳುವರೆ ಎನ್ನುವಂತ ಒಂದು ಗ್ರಾಮದಲ್ಲಿದ್ದೇವೆ. ರಸ್ತೆ ನದಿಯನ್ನ ದಾಟಿ ಈ ಕಡೆ ಬಂದ್ರೆ ಇದು ಉಳುವರೆ ಗ್ರಾಮ, ಈಗ ನಾವು ನಿಂತಿರೋ ಪ್ರದೇಶ. ಈಗ ನಾವು ಕ್ಯಾಮ್ರಾಮನ್ ರೈಡು ಅವರು ಮುಂದೆ ತೋರಿಸ್ತಾ ಇರುವಂತಹ ಒಂದು ದೃಶ್ಯ ಏನಂದ್ರೆ ಗುಡ್ಡ ಕುಸಿದ ಜಾಗ. ಅದು ರಾಷ್ಟ್ರೀಯ ಹೆದ್ದಾರಿ 66.
ಅಲ್ಲಿಂದ ಬಂದಂತ ಮಣ್ಣು ನೇರವಾಗಿ ನದಿಯನ್ನ ದಾಟಿ ಇಲ್ಲಿರುವಂತ 8 ಮನೆಗಳನ್ನ ಧ್ವಂಸ ಮಾಡಿದೆ. ಈ ಇದರಲ್ಲಿ 10ಕ್ಕೂ ಹೆಚ್ಚು ಜನರು ಗಂಭೀರ ಸ್ವರೂಪದ ಒಂದು ಗಾಯಗೊಂಡು ಮಣಿಪಾಲ ಮತ್ತು ಮಂಗಳೂರು ಆಸ್ಪತ್ರೆಯಲ್ಲಿ ಈಗ ಸಾವು ನೋವಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಓರ್ವ ಮಹಿಳೆ ಸಣ್ಣಿ ಗೌಡ ಎನ್ನುವಂತ ಒಂದು ಮಹಿಳೆ ಈಗ ನಾಪತ್ತೆ ಆಗಿರತಕ್ಕಂಥದ್ದು. ಅವರ ಶವ ಅಂದ್ರೆ ಅವರಿಗಾಗಿ ಹುಡುಕಾಟ ನಡೆಸುವಂತ ಒಂದು ಪ್ರಯತ್ನ ಈಗ ಕಾರ್ಯಾಚರಣೆ ನಿನ್ನೆಯಿಂದಲೂ ಸಹ ನಡೀತಾ ಇದೆ. ಆದ್ರೆ ಇಲ್ಲಿರುವಂತ ಕುಟುಂಬಸ್ಥರ ಒಂದು ಆಕ್ರಂದನ ಈಗ ಮುಗಿಲು ಮುಟ್ಟಿರತಕ್ಕಂಥದ್ದು. ಯಾಕಂದ್ರೆ ಬೀದಿಗೆ ಬಿದ್ದಿದ್ದಾರೆ ಇಲ್ಲಿನ ಜನ. ಈಗ ನದಿ ಅಂದ್ರೆ ಈ ಗುಡ್ಡ ಕುಸಿತದಿಂದ ಈ ವಿಧಿ ಇವರನ್ನ ಬೀದಿಗೆ ಬೀಳಿಸಿದೆ. 8 ಮನೆಗಳು ಈಗ ನೆಲಸಮ ಆಗಿರತಕ್ಕಂಥದ್ದು. ಬದುಕನ್ನ ಕಟ್ಕೊಂಡಿದ್ರು, ಮೀನುಗಾರಿಕೆಯೋ ಅದೋ ಇದೋ ಮಾಡಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿ ತಮ್ಮ ಹೊಟ್ಟೆಯ ತುತ್ತಿನ ಚೀಲವನ್ನ ತುಂಬಿಸ್ಕೊಳ್ತಾ ಇದ್ರು, ಬದುಕನ್ನ ಕಟ್ಕೊಂಡಿದ್ರು. ಆದ್ರೆ ನಿನ್ನೆ ನಡೆದಂತ ಶಿರೂರು ಘಟನೆಯಿಂದ ಇವರು 8 ಮನೆ ಈಗ ನೆಲಸಮ ಆಗಿರತಕ್ಕಂಥ ನಾವು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಿದ್ವಿ. ಈ ಹಿಂದೆ ಇದು ಒಂದು ಜನವಸತಿ ಪ್ರದೇಶ, ಆದ್ರೆ ಈಗ ಸ್ಮಶಾನದಂತೆ ಕಂಡು ಬರ್ತಾ ಇದೆ ಈ ಉಳುವರೆ ಗ್ರಾಮ. ಈ ಮೇಲ್ಗಡೆ ಒಂದು 10 ಮನೆಗಳಿವೆ, ಅದಕ್ಕೆ ಒಂದು ಸ್ವಲ್ಪ ಮಟ್ಟದಲ್ಲಿ ಹಾನಿಯಾಗಿರತಕ್ಕಂಥದ್ದು. ಅದ್ರ ಕೆಳಗಡೆ ಇರುವಂತ 8 ಮನೆಗಳು ಈಗ ನೆಲಸಮ ಆಗಿರತಕ್ಕಂಥದ್ದು. ಈಗ ಇಲ್ಲಿನ ಅವರ ಸಂಬಂಧಿಕರು ನ್ಯೂಸ್ 18 ಜೊತೆ ಮಾತನಾಡಿ ಏನು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಯಾವತ್ತೂ ಈ ರೀತಿ ಆಗಿರಲಿಲ್ಲ, ಎಂತ ಒಂದು ದೊಡ್ಡ ಪ್ರವಾಹ ಬಂದರೂ ಸಹಿತ ಈ ರೀತಿ ಆಗಿರಲಿಲ್ಲ. ಆದ್ರೆ ಈಗ ಇಂಥ ಒಂದು ಘಟನೆಯಿಂದ ತಮ್ಮ ಬದುಕು ಕಸಿದು ಹೋಗಿದೆ. ದೇವರಂತ ಹೇಳಬೇಕು ಅಥವಾ ವಿಧಿ ಅಂತ ಹೇಳಬೇಕು ಗೊತ್ತಿಲ್ಲ, ಆದ್ರೆ ನಮ್ಮ ಬದುಕನ್ನ ಕಸ್ಕೊಂಡಿದೆ. ಈಗ ನಾವು ಬೀದಿಗೆ ಬಿದ್ದಿದ್ದೇವೆ. ನಮ್ಮ ಸಂಬಂಧಿಕರು, ನಮ್ಮ ಬಾಜು ಮನೆಯವರು ಆಗಿದೆಯಲ್ಲ ದರ್ಶನ್ ನಾಯಕ್, ನೋಡ್ತಾ ಇದೀವಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇಂತಹ ಪರಿಸ್ಥಿತಿ ಇರುವಂತದ್ದು. ಯಾವ ರೀತಿಯಾಗಿ ಅಲ್ಲಿನ ಜಿಲ್ಲಾಡಳಿತ ಸ್ಪಂದಿಸ್ತಾ ಇದೆ, ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಲಾಗಿದೆ, ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಆ ಕಡೆ ಎಡತಾಕಿದಾರ, ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ? ಬಿಕಾಸ್ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತೇ ಹೋದ್ರೆ ಅವ್ರು ಯಾರು ಕೆಲಸನೇ ಮಾಡಲ್ಲ ನೆಟ್ಟಗೆ. ಪೃಥ್ವಿ, ಈಗಾಗಲೇ ನಿನ್ನೆ ಸಚಿವ ಮಂಕಾಳು ವೈದ್ಯ ಸಂಜೆ ಅಷ್ಟೊತ್ತಿಗೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಅದರ ಜೊತೆಗೆ ಈಗ ನಾವು ನಿಮ್ಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ, NDRFನವರು ಶೋಧ ಕಾರ್ಯ ಮಾಡ್ತಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ. ಇವರು ನಿನ್ನೆಯಿಂದಲೂ ಸಹ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಈಗ ಏನು ಜನಪ್ರತಿನಿಧಿಗಳು ಈ ಭಾಗದಲ್ಲಿ ಬಂದಿದ್ರೋ ಇಲ್ಲೋ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಅವರು ಸಹ ನಿನ್ನೆ ಭೇಟಿ ಕೊಟ್ಟಿದ್ರು. ಸಂಸದ ವಿಶ್ವೇಶ್ವರ ಹೆಗಡೆ ಸಹ ಕಾಗೇರಿ ಅವರು ಸಹ ಭೇಟಿ ಕೊಟ್ಟಿದ್ರು. ಸ್ಥಳದಲ್ಲೇ ಏನು ಚರ್ಚೆ ಮಾಡಿದ್ದಾರೆ, ಸಭೆಯನ್ನ ನಡೆಸಿದ್ದಾರೆ. ಹೆಚ್ಚಿನ ರೆಸ್ಕ್ಯೂ ಕಾರ್ಯಾಚರಣೆ ಆಗಬೇಕು, ಏನು ಮಣ್ಣಲ್ಲಿ ಸಿಲುಕಿಕೊಂಡವರ ಅಂತ ಅವರನ್ನ ತೆಗಿಬೇಕು ಎನ್ನುವಂತ ಬಗ್ಗೆಯೂ ಸಹ ಸಾಕಷ್ಟು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿ ಎನ್ನುವಂತ ಬಗ್ಗೆಯೂ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಿರಂತರವಾಗಿ ಇಲ್ಲಿ ಪೃಥ್ವಿ ಮಳೆ ಸುರಿತಾ ಇದೆ, ಅದು ಕಾರ್ಯಾಚರಣೆಗೆ ತೊಡಕಾಗಿರುವಂತದ್ದು. ಇನ್ನೊಂದೇನಪ್ಪಾ ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ನಾವೀಗ ಉಳುವರೆ ಭಾಗದಲ್ಲಿ ಇದ್ದೇವೋ ಆ ಭಾಗಕ್ಕೆ ಬರಲು ಸುತ್ತಿ ಬಳಸಿ ಬರುವಂತ ಒಂದು ಪರಿಸ್ಥಿತಿ ಇದೆ. ನಾವು ಈ ಜಾಗಕ್ಕೆ ಬರಲು ರೈಲ್ವೆ ಟ್ರ್ಯಾಕ್ ಅನ್ನ ದಾಟಿ ಬಂದು ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೇವೆ ಪೃಥ್ವಿ. ಈಗ ನ್ಯೂಸ್ 18 ನಲ್ಲಿ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಎನ್ನುವಂತ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನ್ಯೂಸ್ 18 ನಲ್ಲಿ ಕೊಡ್ತಾ ಇದ್ದೇವೆ ಪೃಥ್ವಿ. ಈ ಗುಡ್ಡ ಕುಸಿದ ಆಗಿತ್ತಲ್ಲ, ಅಲ್ಲಿ 4 ಮೃತದೇಹ ಸಿಕ್ಕಿತ್ತು. ಸುಮಾರು ಇನ್ನೂ 10ರಿಂದ 15 ಜನ ಅಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ? ಯಾವ್ದಾದ್ರು ಮತ್ತೆ ಮೃತದೇಹ ಸಿಗ್ತಾ, ಯಾರಿದ್ದಾರೆ, ಏನು, ಯಾವ ರಾಜ್ಯದವರು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ನಾ ಹೇಳ್ತಾ ಹೋಗ್ತೀನಿ ಪೃಥ್ವಿ. ಈಗ ನಮ್ಮ ಕ್ಯಾಮ್ರಾಮನ್ ರೈಡು ಈಗ ಮುಂದ್ಗಡೆ ತೋರಿಸ್ತಾರೆ. ಈ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗ ನಡೀತಾ ಇದೆ. ಗುಡ್ಡ ಕುಸಿತಿರುವಂತ ಒಂದು ಜಾಗ ಇದು. ಈ ಜಾಗದಲ್ಲಿ ಈಗಾಗಲೇ 5 ಅದೇ ರೀತಿ 10ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನ ಬಳಸಿಕೊಂಡು ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಈಗಾಗಲೇ ಆ ಮಣ್ಣಿನ ಅಡಿ ಒಂದು ಲಾರಿ ಸಿಲುಕಿಕೊಂಡಿದೆ ಎನ್ನುವಂತ ಒಂದು ಮಾಹಿತಿ, ಪಕ್ಕಾ ಮಾಹಿತಿ ಈಗ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಆ ಲಾರಿಯ ಮಾಲೀಕರು ಸಹ ಈಗ ಶಿರೂರಿಗೆ ಬಂದು ತಲುಪಿದ್ದಾರೆ. ಅದೇ ರೀತಿ GPS ಕೂಡ ಇದೇ ಜಾಗದಲ್ಲಿ ತೋರಿಸುತ್ತೆ, ಇದೇ ನಮ್ಮ ಲಾರಿ ಎನ್ನುವಂತ ಬಗ್ಗೆಯೂ ಸಹ ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಆ ಲಾರಿ ಚಾಲಕ ಇದ್ದಂತೆ ಆ ಲಾರಿ ಚಾಲಕ ಕೊಚ್ಕೊಂಡು ಹೋಗಿರುವಂತ ಒಂದು ಶಂಕೆ ಇದೆ. ಆದ್ರೆ ಈಗ ಸಿಕ್ಕಿರುವಂತ ಲಾರಿ ಚಾಲಕನ ಮೃತದೇಹ ಅವರದೋ ಅಥವಾ ಬೇರೆಯವ್ರದ್ದು ಎನ್ನುವಂತ ಬಗ್ಗೆ ಈಗ ಖಾತ್ರಿ ಆಗಬೇಕಾಗಿದೆ. ಅದೇ ರೀತಿ ಆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಂದ್ರೆ ಗುಡ್ಡದ ಅಡಿಯಲ್ಲಿ
ಅಲ್ಲಿ ಒಂದು ಟೀ ಸ್ಟಾಲ್ ನಡೆಸ್ತಾ ಇದ್ರು. ಆ ಕುಟುಂಬದ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ರು. ಅದರಲ್ಲಿ 3 ದೇಹ ಮಾತ್ರ ಪತ್ತೆಯಾಗಿರತಕ್ಕಂಥದ್ದು. ಇನ್ನು 2 ದೇಹ ಮತ್ತೆ ಪತ್ತೆಯಾಗಬೇಕಾಗಿದೆ. ಆದರೆ ಕೆಲವೊಬ್ಬರು ಸ್ಥಳೀಯರು ಹೇಳೋ ಪ್ರಕಾರ ಇನ್ನೂ 2 ಲಾರಿಗಳು ಆ ಜಾಗದಲ್ಲಿ ಸಿಲುಕಿಕೊಂಡಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಾರೆ. ಅದ್ರ ಜೊತೆಗೆ ನಾವು ನಿಮಗೆ ಇನ್ನೊಂದು ದೃಶ್ಯವನ್ನ ತೋರಿಸ್ತೀವಿ ಪೃಥ್ವಿ, ಭಯಾನಕವಾದಂಥದ್ದು. ಏನಂದ್ರೆ ಈ ನದಿಯ ಮಧ್ಯದಲ್ಲಿ ಮಣ್ಣು ಇದೆಯಲ್ಲ, ಈ ಮಣ್ಣಿನಲ್ಲಿ ಲಾರಿ ಅಥವಾ ಕಾರು ಸಿಲುಕಿಕೊಂಡಿರಬಹುದು ಎನ್ನುವಂತ ಬಗ್ಗೆ ಈ ಉಳುವರಿಯ ಜನ ಹೇಳ್ತಾ ಇರುವಂತದ್ದು. ಕಣ್ಣಾರೆ ನೋಡಿದ್ದೀವಿ, ಒಂದೇ ರೀತಿ ಸ್ಫೋಟ ಆಯಿತು ನೀರು ಎನ್ನುವಂತ ಬಗ್ಗೆ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಮಾಹಿತಿಯ ಪ್ರಕಾರ ಈ ಮಣ್ಣಿನಲ್ಲೂ ಸಹ ಒಂದು 5 ರಿಂದ 6 ಜನ ಸಿಲುಕಿಕೊಂಡಿರಬಹುದು ಎನ್ನುವಂತ ಬಗ್ಗೆ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗ ನಡೀತಾ ಇದೆ. ಆದರೆ ನಿರಂತರವಾಗಿ ಮಳೆ ಸುರಿತಾ ಇರಲಿ, ಅದೇ ರೀತಿ ಮೇಲ್ಗಡೆ ಗುಡ್ಡ ಕುಸಿಯುವಂತ ಒಂದು ಭೀತಿ ಇದೆ, ಆ ಗುಡ್ಡವು ಸಹ ಕುಸಿದೇ ಇರಲಿ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಆಶಿಸ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗತ್ತೆ ಪೃಥ್ವಿ. ಇಲ್ಲಿ ದರ್ಶನ್, ಆಕ್ಚುಲಿ ಕೆಲವರು ಹೇಳ್ತಾ ಇದ್ರು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ 90 ಡಿಗ್ರಿಯಲ್ಲಿ ಅಂದ್ರೆ ಆ ಒಂದು ಗುಡ್ಡವನ್ನ ಕೊರೆದಿರುವಂತ ಕಾರಣಕ್ಕೋಸ್ಕರನೇ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸರಿಯಾಗಿ ಪ್ಲಾನ್ ಮಾಡಿಲ್ಲ ಹೆದ್ದಾರಿಯನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಖಂಡಿತ ಪೃಥ್ವಿ, ಇದು IRB ಕಂಪನಿಯವರ ದುರಾಡಳಿತ ಮತ್ತು ನಿರ್ಲಕ್ಷ್ಯತನ, ಅವೈಜ್ಞಾನಿಕತೆಯಿಂದ ಇವತ್ತು ಈ ಘಟನೆ ನಡೆಸಿದೆ ಅಂತ ಜನರು ಆರೋಪಿಸ್ತಿದ್ದಾರೆ. ಇದು ಆರೋಪಕ್ಕೆ ಸತ್ಯವಾದಂಥ ಒಂದು ಮಾತು. ಯಾಕಂದ್ರೆ 90 ಡಿಗ್ರಿಯಲ್ಲಿ ಈ ಗುಡ್ಡವನ್ನ ಕುಸಿದಿರತಕ್ಕಂಥದ್ದು. ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಗುಡ್ಡವನ್ನ ಕೊರೆಯಲಾಗಿದೆ ಎನ್ನುವಂಥ ಬಗ್ಗೆ. ಯಾವಾಗ ಈ ಕಾಮಗಾರಿಯನ್ನ IRB ಕಂಪನಿ ಕೈಗೆತ್ತಿಕೊಳ್ತೋ ಅಂದಿನಿಂದ ಇಂದಿನವರೆಗೂ ಇಲ್ಲಿನ ಜನರು, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಯುದ್ಧಕ್ಕೂ ಇರುವಂತ ಗ್ರಾಮದ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ IRB ಅವರು ಎನ್ನುವಂತ ಬಗ್ಗೆ. ಈ ಬಗ್ಗೆ ಸ್ಥಳೀಯ ಶಾಸಕರಾಗಿರ್ಬೋದು, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಮಂಕಾಳು ವೈದ್ಯರವರು ಸಹ ಸಾಕಷ್ಟು ಬಾರಿ IRB ಕಂಪನಿಗೆ ಏನು ಚುರುಕು ಮುಟ್ಟಿಸುವಂತ ಕೆಲಸ ಮಾಡಿದ್ರು, ಅವರಿಗೆ ಕಾಮಗಾರಿ ಸರಿ ಮಾಡಿ ಹೋಗಿ ಎನ್ನುವಂತ ಬಗ್ಗೆಯೂ ಸಹ ಸಾಕಷ್ಟು ಬಾರಿ ಹೇಳಿದ್ರು. ಆದರೆ IRB ಕಂಪನಿಯವರು ಯಾವುದೂ ಕೂಡ ತಮಗೆ ಲೆಕ್ಕಕ್ಕೆ ತಗೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ದುರ್ಘಟನೆ ಆಗಿದೆ. ಇಲ್ಲಿಯ ಸ್ಥಳೀಯ ಜನರು, ಅಂದ್ರೆ ಉಳುವರಿಯ ಜನರಾಗಿರ್ಬೋದು, ಅದೇ ರೀತಿ ಶಿರೂರು ಜನರು ಹೇಳೋದೇನಪ್ಪ ಅಂದ್ರೆ IRB ಕಂಪನಿಯೇ ಇವತ್ತು ತಮ್ಮ ಬದುಕನ್ನ ಕಸಿದುಕೊಂಡಿದೆ ಎನ್ನುವಂತ ಬಗ್ಗೆ ಹೇಳ್ತಾ ಇದ್ದಾರೆ ಪೃಥ್ವಿ. ಓಕೆ, ನೀವು ಜೋಪಾನ ದರ್ಶನ್, ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಪರಿಸ್ಥಿತಿ. ಅಲ್ಲಿ ಆ ಪರಿಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಹರಸಾಹಸ ಪಡುವಂತ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ಇಲ್ಲಿ IRB ಅವರು ಏನಿದ್ದಾರೆ, ಇವರ ಒಂದು ಕೆಲಸದಿಂದ ಈ ಥರ ಘಟನೆ ಆಗ್ತಾ ಇದೆ. ಈಗೇನು IRB ಅವರು ಬರುವ ಮೊದಲು ಯಾವುದೇ ರೀತಿ ಇಂತಹ ಘಟನೆ ನಡೀತಾ ಇರಲಿಲ್ಲ. ಈಗ ಇಂತಹ ಒಂದು ಗುಡ್ಡ ಕುಸಿತ ಆಗಲಿ ಅಥವಾ ಇಂತಹ ಪ್ರವಾಹ ಆಗಲಿ ಈಗ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆದಷ್ಟು ಬೇಗ IRB ಅಧಿಕಾರಿಗಳಾಗಲಿ, ಇಂತಹ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಂತಹ ಘಟನೆ ಆಗುವ ಮೊದಲು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಇನ್ನೊಂದು ನಾವು ಸಾರ್ವಜನಿಕರು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, IRB ಅಧಿಕಾರಿಗಳಿಗೆ ಇಲ್ಲಿಯ ಲೋಕಲ್ ಅಥವಾ ಇನ್ನು ಫಾರೆಸ್ಟ್ ಇಲಾಖೆ ಆಗಲಿ ಇಂಥ ಒಂದು ರೋಡನ್ನು ಮಾಡಬೇಕಿದ್ರೆ ಇಂಥ ಗುಡ್ಡ ಕುಸಿತ ತಡೆಗಟ್ಟುವಂತಹ ಮುನ್ನೆಚ್ಚರಿಕೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಗುಡ್ಡವನ್ನು ನೀವು ರೋಡ್ ಮಾಡಬೇಕಿದ್ರೆ ಗುಡ್ಡ ಕುಸಿತದೆಯೇ ಇಲ್ಲ ಅಂಥೇಳಿ ಇವರಿಗೆ ಮಾಹಿತಿ ಇರುವುದಿಲ್ವಾ ಅನ್ನುವಂಥದ್ದು ನಮ್ಮ ಲೋಕಲ್ಗಳ ಪ್ರಶ್ನೆ ಆಗಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಕುಸಿತ ಒಳಗಾದಕ್ಕಿಂತ ಈ ಕಡೆ ಉಳುವರೆ ಗ್ರಾಮದಲ್ಲಿ ತುಂಬ ಮನೆಗಳು, ಇಲ್ಲಿ ನೋಡಿ ನೀವು ನೋಡ್ಬೋದು, ಒಂದು 10ಕ್ಕಿಂತ ಹೆಚ್ಚು ಗ್ರಾಮಗಳು ಹೋಗಿವೆ. ಮತ್ತು ಅಷ್ಟೇ ಅಲ್ಲದೆ ಜನರು ಇನ್ನುವರೆಗೆ ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಹಾಗಾಗಿ ನಾವು ಕೇಳುವುದಿಷ್ಟೇ, ಇಲ್ಲಿ ಏನು ನೀವು ಕಾಮಗಾರಿ ಕೈಗೊಳ್ತೀರಿ, IRB ಅಧಿಕಾರಿಗಳಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳಿದ್ದರೂ ಕೂಡ ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳದೆ ಇಲ್ಲಿಯ ಲೋಕಲ್ ನಮ್ಮ ಜನರ ಸ್ಥಿತಿಯನ್ನು ಅರಿತುಕೊಂಡು ಮುಂದಿನ ಒಂದು ಕೆಲಸ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು 8:30 ಸುಮಾರು ಮಲ್ಲಿದ್ವಿ, ಚಹಾ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಅಂಗಡಿಗೆ ಹೋಗಿ ಬರುವಂತರೂ ಈ ಥರ ಆಗಿಬಿಟ್ಟಿದೆ. ಅಮ್ಮ ಒಬ್ಬಳೇ ಅಡುಗೆ ಮಾಡ್ತಿದ್ಲು, ನಾನು ಹೋಗಿ ಬರುವಂತರೂ ಈ ಸ್ಥಿತಿ, ಈ ಥರ ನೀರು ತುಂಬಿ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದೆ. ಆದರೆ ನೀರೆಲ್ಲ ಹೋಗಿದೆಯೋ ಭೂಮಿ ಮೇಲಿದೆಯೋ ಅಂತ ಗೊತ್ತಿಲ್ಲ, ಇನ್ನೂ ಸಿಗ್ತಾ ಇಲ್ಲ, ಇನ್ನು ಹುಡುಕ್ತಾ ಇದ್ದಾರೆ ಅವನು. ನಮ್ಮ ಮನೇಲಿ ಅಮ್ಮ ಒಬ್ಬಳೇ ಇದ್ಲು, ಮತ್ತು ನಮ್ಮ ಚಿಕ್ಕಪ್ಪನ ಮನೆ ಇದೆ ಅಲ್ಲಿ ಈ ಸೈಡೆ, ಅಲ್ಲಿ 3 ಮಂದಿ ಇದ್ದರು. ಅವ್ರು 3 ಮಂದಿಗೂ ಗಾಯ ಆಗಿದೆ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.